ಎಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಎಲ್ಲರೂ ಹೆಂಗದಿರಿ ಚೆನ್ನಾಗದಿರಿ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾ ಆರಾಮದೀನಿ. ಯಾಕೆ ಇವತ್ತು ಹಿಂಗ್ ಮಾತಾಡಕತ್ತೀನಿ ಅಂತ ನೋಡಕತ್ತೀರನ್ರಿ, ಯಾಕಂದ್ರೆ ನಾನು ಇವತ್ತು ಉತ್ತರ ಕರ್ನಾಟಕದಲ್ಲಿ ಇದ್ದೀನಿ. ಅಂದ್ರೆ ಯಾಲಕ್ಕಿ ಕಂಪಿನ ಓಣಿ ಹಾವೇರಿ ಒಳಗದೀನಿ. ಯಾಕಂದ್ರೆ ಇಲ್ಲಿ ನಮ್ಮ ರಿಲೇಷನ್ ಒಬ್ಬರದ್ದು ಮದ್ವೆ ಇತ್ತು, ಹಂಗಾಗಿ ಬಂದೀನಿ. ಉತ್ತರ ಕರ್ನಾಟಕಕ್ಕೆ ಬಂದೀನಿ ಅಂದ್ಮೇಲೆ ಆ ಶೈಲಿ ಒಳಗೆ ಮಾತಾಡ್ಬೇಕಂತ ನಂಗೆ ಅನಿಸ್ತು. ಇದ್ರೊಳಗೆ ಏನಾದ್ರು ತಪ್ಪು ಇದ್ರ ಕ್ಷಮ ಮಾಡ್ರಿ, ಸರಿ ಮಾಡ್ಕೊಳ್ಳೋದಕ್ಕೆ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಈ ವಿಡಿಯೋ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ, ದಯವಿಟ್ಟು ವಿಡಿಯೋ ಫುಲ್ ನೋಡಿ. ಸೊ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವತ್ತು ಈ ವ್ಲಾಗ್ ಒಳಗ ಪೂರ್ತಿ ವ್ಲಾಗ್ ಒಳಗ ನೀವೇನ್ ನೋಡ್ಬೋದಂದ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಸಂಪ್ರದಾಯದಲ್ಲಿ ಮದ್ವೆ ಮಾಡ್ತಾರ ಅನ್ನೋದ್ರ ಬಗ್ಗೆ ಈ ವ್ಲಾಗ್ ಪೂರ್ತಿಯಾಗಿ ಇರ್ತೈತಿ. ಸೊ ದಯವಿಟ್ಟು ಪೂರ್ತಿ ವ್ಲಾಗ್ನ ನೋಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಈ ನನ್ನ ಉತ್ತರ ಕರ್ನಾಟಕ ಶೈಲಿ ಭಾಷೆ ಒಳಗೆ ಏನಾದರೂ ತಪ್ಪು ಒಪ್ಪು ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗ್ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ದಯವಿಟ್ಟು ಪೂರ್ತಿ ವ್ಲಾಗನ್ನು ನೋಡ್ಬಿಟ್ಟು ನನಗೆ ಸಪೋರ್ಟ್ ಮಾಡಿ. ಇದು ಮದುವೆ ಹಿಂದಿನ ದಿನ ಮಾಡಿದಂಥ ಶಾಸ್ತ್ರ. ಇದೇನಾಯ್ತಲ್ಲ, ಇದು ಬೇರೆ ಕಡೆಯಿಂದ ಹೆಣ್ಣು ಮತ್ತು ಗಂಡನ ಕರ್ಕೊಂಡು ಹೋಗಿ ಅರ್ಶಿನ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಕರ್ಕೊಂಬರ್ತಿರೋದು. ಇಲ್ಲಿ ಮನೆ ಒಳಗೆ ಅರ್ಶಿನ ಶಾಸ್ತ್ರನ ಮಾಡಿಲ್ಲ, ಅಂದ್ರೆ ಮದ್ವೆ ಹಿಂದಿನ ದಿನ ಬೇರೆ ಕಡೆ ಕರ್ಕೊಂಡೋಗಿ ಗಂಡು ಹೆಣ್ಣನ್ನು ಅಲ್ಲೇ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮನೆಗೆ ಕರ್ಕೊಂಬಂದಿದ್ದಿದ್ದು. ಒಂದೊಂದು ಕಡೆಗೆ ಒಂದೊಂದು ರೀತಿ ಸಂಪ್ರದಾಯ ಇರ್ತೈತಿ. ನಮ್ಮ ಕಡೆಗೆ ಅಂದ್ರೆ ಉತ್ತರ ಕರ್ನಾಟಕದ ಕಡೆಗೆ ಸ್ವಲ್ಪ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಮತ್ತು ಮಲೆನಾಡು ಕಡೆಗೂ ಅಷ್ಟೇ, ಮಲೆನಾಡು ಕಡೆಗೆ ಜಾಸ್ತಿ ಸಂಪ್ರದಾಯಗಳಿರ್ತೈತಿ. ಹಂಗೆ ಉತ್ತರ ಕರ್ನಾಟಕದ ಕಡೆಗೂ ಸಂಪ್ರದಾಯಗಳಿರ್ತೈತಿ. ಆದರೆ ಮಲೆನಾಡು ಕಡೆಗೂ ಮತ್ತು ಉತ್ತರ ಕರ್ನಾಟಕದ ಕಡೆಗೂ ಅಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಬರ್ತೈತಿ. ಆದರೆ ಇವು ಪೂರ್ತಿ ಸಂಪ್ರದಾಯಗಳೇನಿರ್ತೈತಲ್ಲ ಅದು ಸೇಮ ಇರ್ತೈತಿ. ಕೆಲವೊಂದು ಆಚಾರ ವಿಚಾರ ಪದ್ಧತಿಗಳಷ್ಟೇ ಇಲ್ಲಿಯಾಗೋ ಅಲ್ಲಿಗೂ ಅಂದ್ರೆ ಡಿಫ್ರೆನ್ಸ್ ಬರ್ತೈತಿ. ಇದು ಹೆಣ್ಣು ಗಂಡು ಎಲ್ಲ ಅಂದ್ರೆ ಅರ್ಶಿನ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಇದು ಮನೆಗೆ ಬಂದಿದ್ದು. ಮನೆಗೆ ಬಂದ್ಮೇಲೆ ಈ ರೀತಿ ಆರತಿ ಎಲ್ಲ ಮಾಡಿ ಅವ್ರನ್ನ ಒಳಗೆ ಕರ್ಕೊಂತಾರ. ಇಲ್ಲೇನು ನೀವು ನೋಡಕತ್ತಿರಲ್ಲ, ಇದು ಚಪ್ಪಲಿ ಪೂಜೆ ಮಾಡಕತ್ತಾರ ಇಲ್ಲಿ. ಅಂದ್ರೆ ಗಂಡು ಹೆಣ್ಣಿಗೆ ಹೊಸ ಚಪ್ಪಲಿ ತಂದಿರ್ತಾರ, ಆ ಚಪ್ಪಲಿನ ಇಟ್ಟು ಅವಕ್ಕೆ ಪೂಜೆ ಮಾಡ್ತಾರ. ಪೂಜೆ ಮಾಡಿಂದ ಆದಮೇಲೆ ಗಂಡಿಗೆ ಏನು ಸೊಸೆ ಆಗ್ಬೇಕಲ್ಲ ಅವರಿಗೆ ಫಸ್ಟ್ ಈ ಚಪ್ಪಲಿ ಹೆಣ್ಣಿನ ಚಪ್ಪಲಿ ಹಾಕ್ತಾರ. ಅದಾದಮೇಲೆ ಮದುವೆಯಾಗ ಹುಡುಗಿಗೆ ಈ ಚಪ್ಪಲಿನ ಹಾಕ್ತಾರ. ಅದ ಪೂಜೆ ಇಲ್ಲಿ ನಡೆಯಕತ್ತದ ನೋಡ್ರಿ. ಈ ಥರದ್ದು ಕೆಲವೊಂದು ಸಂಪ್ರದಾಯಗಳನ್ನು ನೀವು ನೋಡಿರಲ್ಲ ಅಂತ ನಾನು ಅನ್ಕೊಂತೀನಿ. ಯಾಕಂದರೆ ಒಂದೊಂದು ಕಡೆಗೆ ಒಂದೊಂದು ಥರ ಇರ್ತೈತಲ್ಲ, ಹಾಗಾಗಿ ಈಗಂತೂ ಭಾಳಷ್ಟು ಅದ್ರಾಗೂ ಸಿಟಿ ಒಳಗಂತೂ ಸಂಪ್ರದಾಯಗಳನ್ನ ಮರ್ತಾ ಬಿಟ್ಟಾರ. ಛತ್ರಕ್ಕೆ ಹೋಗೋದು, ಅಲ್ಲಿ ಮದ್ವೆ ಮಾಡ್ಕೊಂಬಂದ್ಬಿಟ್ರೆ ಅಷ್ಟ ಮುಗೀತು. ಆದರೆ ಹಳ್ಳಿ ಕಡೆಗೆ ಈ ಥರದ್ದೆಲ್ಲ ಸಂಪ್ರದಾಯಗಳನ್ನು ನಾವು ಭಾಳ ನೋಡ್ಬೋದು. ನೀವು ಅಷ್ಟೇ ಹಳ್ಳಿ ಕಡೆ ಮದ್ವೆ ಇದ್ರೆ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಈ ಥರದ ಸಂಪ್ರದಾಯಗಳು ನಿಮ್ಗೆ ಸಿಟಿ ಒಳಗೆ ಅದ್ರಾಗೂ ಚೌಟ್ರಿ ಒಳಗೆಲ್ಲ ಮದ್ವೆ ಮಾಡ್ತಾರಲ್ಲ ಅಂತಲ್ಲಂತೂ ಸಿಗಕ್ಕೆ ಚಾನ್ಸೇ ಇಲ್ಲ. ನೀವೇನಾದರೂ ಹಳ್ಳಿ ಒಳಗೆ ನಿಮ್ಮ ರಿಲೇಷನ್ ಇದ್ದು ಮದುವೆ ಇತ್ತಂದ್ರೆ ಹೋಗ್ರಿ. ಯಾಕಂದ್ರೆ ಈ ಥರ ಸಂಪ್ರದಾಯಗಳೆಲ್ಲ ನಿಮಗೆ ನೋಡೋಕೆ ಸಿಗ್ತಾವು ಮತ್ತು ನಿಮಗೆ ಖುಷಿನೂ ಆಕತಿ. ಡಿಫ್ರೆಂಟ್ ಆಗಿರೋಂತಹ ಸಂಪ್ರದಾಯಗಳನ್ನು ನೀವು ನೋಡಬಹುದು ಇಲ್ಲೆಲ್ಲ. ಈಗ ಪೂಜೆ ಎಲ್ಲ ಮಾಡಾತು. ಪೂಜೆ ಮಾಡಾದ್ಮೇಲೆ ಏನು ಮಾಡ್ತಾರ, ನಾ ಆಗಲೇ ಹೇಳ್ದಂಗೆ ಫಸ್ಟ್ ಗಂಡು ಮತ್ತು ಗಂಡಿಗೆ ಏನು ಸೊಸೆ ಆಗ್ಬೇಕಲ್ಲ ಅವರಿಗೆ ಫಸ್ಟ್ ಚಪ್ಪಲಿ ಹಾಕ್ತಾರ. ಅದಾದ್ಮೇಲೆ ಮದುವೆ ಆಗೋ ಹುಡುಗಿ ಆ ಚಪ್ಪಲಿನ ಹಾಕ್ಕೋಬೇಕು.
ಇವ್ರಿಗೆ ಅಪ್ಪವ್ರಿಗೆ ಬೇಕು ಅಷ್ಟೇ ಅಲ್ಲ ಕಾಲೇಜ್ ಏನಾರು ಹೇಳಿದ್ರ ಈಗ ನೀವು ಇಲ್ಲೇನು ನೋಡಕತ್ತೀರಲ್ಲ ಇದು ಎಂಟ್ರೆನ್ಸ್ ಐತಿ. ಎಂಟ್ರೆನ್ಸ್ ಒಳಗೆ ಹುಡುಗ ಹುಡುಗಿದು ಮತ್ತು ಫೋಟೋ ಹಾಕಿ ಹಂಗೆ ಅವ್ರ ಮನೆ ಹೆಸರು ಏನಿರ್ತೈತಲ್ಲ ಅದನ್ನು ಒಂದು ಬ್ಯಾನರ್ ಮಾಡಿ ಹಾಕ್ಸ್ಯಾರ. ಅದಾದಮೇಲೆ ಇಲ್ಲಿ ಸ್ಟೇಜ್ ಡೆಕೋರೇಷನ್ ಮಾಡಕತ್ತಾರ. ಇದು ಏನಕ್ಕಂದ್ರೆ ಹಿಂದಿನ ದಿನ ಅದ ಎಂಗೇಜ್ಮೆಂಟ್ ಇರ್ತೈತಿ. ಸ್ವಲ್ಪ ಹಳ್ಳಿ ಕಡೆಗೆ ಹೆಂಗಂದ್ರೆ ಮೊದಲನ ಎಂಗೇಜ್ಮೆಂಟ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಆದರೆ ಇವರು ಇಲ್ಲಿ ಮತ್ತು ಹಿಂದಿನ ದಿನ ರಿಸೆಪ್ಷನ್ ಏನು ಮಾಡ್ತಾರಲ್ಲ, ನಮ್ಮ ಕಡೆಗೆ ಹಾಗೆಲ್ಲ ಹಿಂದಿನ ದಿನ ರಿಸೆಪ್ಷನ್ ಮಾಡೋಂಗಿಲ್ಲ. ಹಿಂದಿನ ದಿನ ಎಂಗೇಜ್ಮೆಂಟ್ ಮಾಡ್ತಾರೆ ಮದ್ವೆ ಹಿಂದಿನ ದಿನ. ಅದಾದಮೇಲೆ ನೆಕ್ಸ್ಟ್ ಡೇ ಮದ್ವೆ ಇರ್ತೈತಿ. ಅದು ಮದ್ವೆ ಆದ ನೆಕ್ಸ್ಟ್ ಡೇ ನಮ್ಮ ಕಡೆಗೆಲ್ಲ ರಿಸೆಪ್ಷನ್ ಮಾಡ್ತಾರ. ಈಗ ಇಲ್ಲಿ ನಡೆಯಕತ್ತದ್ದು ಏನಂದ್ರೆ ಎಂಗೇಜ್ಮೆಂಟ್ ಮಾಡಾಕತ್ತಾರ. ಹಳ್ಳಿ ಮದ್ವೆ ಅಂದ್ರೆ ಸ್ವಲ್ಪ ಈಗ ಬರ್ತಾ ಬರ್ತಾ ಕೆಲವೊಂದು ಸಂಪ್ರದಾಯಗಳು ಕೂಡ ಕಡಿಮೆ ಆಗ್ಯಾವು. ಆದ್ರೆ ಮೊದಲೆಲ್ಲ ಹೆಂಗಿತ್ತು ಅಂದ್ರೆ ಹೆಚ್ಚು ಕಡಿಮೆ ಒಂದು ತಿಂಗಳಿಂದಾನ ಅವರು ಮನ್ಯಾಗ ಫುಲ್ ಮದ್ವೆ ಸಂಭ್ರಮ ಇರ್ತಿತ್ತು. ಈಗ ತಿಂಗಳು ಇದ್ದಿದ್ದು ಒಂದು ವಾರಕ್ಕೆ ಬಂದೈತಿ. ಸೊ ಅಂದ್ರೆ ಇವಾಗೆಲ್ಲ ಮಷಿನರಿ ಅಂದ್ರೆ ಅವಾಗ ಕುಟ್ಟೋದು ಬೀಸೋದು ಇದೆಲ್ಲ ಇರ್ತಿತ್ತು. ಈಗೆಲ್ಲ ಮಿಷಿನ್ ಬಂದಿದ್ರಿಂದ 3 ದಿನ 4 ದಿನ ಅಂದ್ರೆ ಒಂದು ವಾರ ಗಂಟ ಮದ್ವೆ ನಡೀತೈತಿ. ಬಟ್ ಈ ನಗರಗಳಿಗೆಲ್ಲ ಹೆಂಗಂದ್ರೆ ಬೆಳಗ್ಗೆ ಮದುವೆ ಆತಂದ್ರೆ ಸಾಯಂಕಾಲ ಅನ್ನೋದ್ರಾಗ ಅದ್ರ ಸಂಭ್ರಮ ಇರಂಗಿಲ್ಲ. ಆದ್ರೆ ಹಳ್ಳಿ ಒಳಗೆ ನೋಡ್ರಿ, ಬೇಕಾದ್ರೆ ನೀವು ಹಳ್ಳಿಗೆ ಬಂದು ಆ ಮದ್ವೆ ವಾತಾವರಣ ಮತ್ತು ಮದ್ವೆ ಮನಿ ಎಲ್ಲ ನೋಡ್ರಿ. ಹೆಚ್ಚು ಕಡಿಮೆ ಒಂದು ವಾರದ ತನಕ ಅಲ್ಲಿ ಇದು ಒಂದು ಅಟ್ಮಾಸ್ಫಿಯರ್ ವಾತಾವರಣನ ಚೇಂಜ್ ಇರ್ತೈತಿ. ಇಲ್ಲೇನು ನೀವು ನೋಡಕತ್ತಿರಲ್ಲ ಮಲ್ಗೆ ಹೂವಿಂದ ಏನು ತಲೆ ಮೇಲೆ ಹಾಕಕತ್ತಾರ, ಅದಕ್ಕೆ ದಂಡಿ ಅಂತಾರ. ಅದು ರೆಡಿ ಮಾಡಿದ್ದು ಸಿಗ್ತೈತಿ. ಆದರೆ ಇವರ ಹೂವನ್ನೆಲ್ಲ ತಂದು ಅದನ್ನು ಮನ್ಯಾಗನ ರೆಡಿ ಮಾಡ್ಯಾರ. ಅದನ್ನು ಹುಡುಗಿಗೆ ಹಾಕಿ ಅವರು ಆರತಿ ಮಾಡ್ತಾರೆ. ಆ ಒಂದು ಸಂಪ್ರದಾಯ ಕೂಡ ಇಲ್ಲಿ ಇರ್ತೈತಿ. ಅದನ್ನು ಎಂಗೇಜ್ಮೆಂಟ್ ದಿನ ಈ ರೀತಿ ದಂಡಿ ಅಂತ ಹೇಳಿ ಅವರ ಮನ್ಯಾಗ ರೆಡಿ ಮಾಡಿ ಅದನ್ನು ಹುಡುಗಿಗೆ ಹಾಕಿ ಅದಾದಮೇಲೆ ಆರತಿ ಮಾಡ್ತಾರೆ. ನೋಡ್ರಿ, ಫೈನಲ್ ಆಗಿ ಹುಡುಗ ಹುಡುಗಿ ರಿಂಗ್ ಎಕ್ಸ್ಚೇಂಜ್ ಕೂಡ ಮಾಡ್ಕೊಂಡ್ರು. ಒಂಥರ ಚೆನ್ನಾಗಿರ್ತೈತಿ ಹಳ್ಳಿ ಕಡೆ ಮದ್ವೆ ಅಂದ್ರೆ. ಇನ್ನೊಂದೇನಂದ್ರೆ ಸ್ವಲ್ಪ ಈಗೀಗೆಲ್ಲ ಸ್ವಲ್ಪ ಈ ರೀತಿ ಎಲ್ಲ ಅಂದ್ರೆ ಎಂಗೇಜ್ಮೆಂಟ್ ಆದಮೇಲೆ ನೋಡಿ ಸ್ವೀಟ್ ತಿನ್ನಿಸ್ಬೇಕಂದು ಒಂದು ವೀಳ್ಯದೆಲೆ ಒಳಗೆ ಸಕ್ಕರೆ ಹಾಕಿ ಅದನ್ನು ಹುಡುಗ ಹುಡುಗಿಗೆ ಹುಡುಗಿ ಹುಡುಗಾಗ ತಿನ್ನಿಸ್ತಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಅವಾಗೆಲ್ಲ ಹೆಂಗಿತ್ತಂದ್ರೆ ಎಂಗೇಜ್ಮೆಂಟ್ ಅಂದ್ರೆ ರಿಂಗ್ ಎಲ್ಲ ಚೇಂಜ್ ಮಾಡ್ಕೊಂತಿರ್ಲಿಲ್ಲ. ಹುಡುಗಿ ಮನೆಗೆ ಹೋಗಿ ರಿಂಗ್ ಮತ್ತು ಅವ್ರಿಗೆ ಸೀರೆ ಹಣ್ಣು ಕಾಯಿ ಎಲ್ಲ ಇಟ್ಟು ಬರ್ತಿದ್ರು. ಈಗ ಸ್ವಲ್ಪ ಹಾಗೆ ಮುಂದುವರೆದಾರ. ಹಾಗಾಗಿ ರಿಂಗ್ ಎಕ್ಸ್ಚೇಂಜು ಅದೆಲ್ಲ ಮಾಡ್ತಾರ. ಅವಾಗೆಲ್ಲ ಇದು ಕೂಡ ಇರಲಿಲ್ಲ. ನಮಗೆಲ್ಲ ಹಿಂಗೆಲ್ಲ ಮಾಡಿ ಇಲ್ಲ ಅಂದ್ರೆ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಮಾಡ್ಕೊತಿರ್ಲಿಲ್ಲ. ಡೈರೆಕ್ಟ್ ಮದ್ವಿಗನ ಅಂದ್ರೆ ತಾಳಿ ಕಟ್ಟೋದು ಏನಿರ್ತೈತಲ್ಲ ಆ ಶಾಸ್ತ್ರ ಇಂಪಾರ್ಟೆಂಟ್ ಆಗಿತ್ತು. ಈಗೆಲ್ಲ ಹಂಗೇನಿಲ್ರಿ, ಸ್ವಲ್ಪ ಪದ್ಧತಿಗಳೆಲ್ಲ ಚೇಂಜ್ ಆಗ್ಯಾವು. ಇದೆಲ್ಲ ಇವಾಗ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಮಾಡ್ಕೊಂತಾರ. ಕೈ ಹಿಂಗೆ ಹೆಗಲ್ ಮ್ಯಾಗ ಹಾಸ್ತು ನೋಡಿಲ್ಲ, ಎಡಗೈಲಿ ಹಿಂಗೆ ಗದ್ದ ಹಿಡ್ಕೊ, ಹಿಂಗೆ ಹಿಡ್ಕೊ. ಎಕ್ಸ್ಪೀರಿಯನ್ಸ್. ಮತ್ತು ಎಂಗೇಜ್ಮೆಂಟ್ ದಿನ ಉಂಗುರ ಎಲ್ಲ ಬದಲು ಮಾಡ್ಕೊಂಡ್ಮೇಲೆ ಅಲ್ಲಿರೋಂಥ ಮುತ್ತೈದೆಯರು ಏನಿರ್ತಾರಲ್ಲ ಎಲ್ಲರೂ ಈ ರೀತಿ ಅಕ್ಷತೆ ಎಲ್ಲ ಹಾಕಿ ಆಮೇಲೆ ಆರತಿ ಎಲ್ಲ ಮಾಡ್ತಾರೆ. ಕೆಲವೊಂದು ಸಂಪ್ರದಾಯಗಳು ಏನದಾವಲ್ಲ ಅವೆಲ್ಲ ಇತ್ತೀಚೆಗೆ ಬಂದಿದ್ದು. ಈ ಥರ ಕೇಕ್ ಕಟ್ ಮಾಡೋದು, ಆಮೇಲೆ ಉಂಗುರ ಚೇಂಜ್ ಮಾಡ್ಕೊಳೋದು, ಇದೆಲ್ಲನೂ ಈಗೀಗ ಬಂದಿರೋ ಸಂಪ್ರದಾಯಗಳು. ಸೊ ಅದು ಏನು ಈ ಹಳ್ಳಿಯಾಗಿರೋರು ಸಿಟಿಗೆ ಹೋಗಿ ಸ್ವಲ್ಪ ಕಲ್ತಾರ ಅದಾರಂದ್ರೆ ಈ ರೀತಿ ಒಂದು ವಾತಾವರಣ ಸೃಷ್ಟಿ ಮಾಡ್ತಾರೆ. ಅಂದ್ರೆ ಕೇಕ್ ತರೋದ, ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳೋದ, ಈ ಥರ ಎಲ್ಲ ಮಾಡ್ತಾರೆ. ಹಳ್ಳಿ ಒಳಗೆ ಸ್ವಲ್ಪ ಈ ಥರದ್ದೆಲ್ಲ ಕಡಿಮೆ ಅಂತಲೇ ಹೇಳ್ಬೋದು. ಇನ್ನೊಂದು ಏನಂದ್ರೆ ಹಳ್ಳಿ ಒಳಗಿದ್ದರು ಹೊರಗೆ ಸಿಟಿ ಒಳಗೆಲ್ಲ ಹೋಗಿ ಕೆಲಸ ಎಲ್ಲ ಮಾಡ್ತಾರಲ್ಲ, ಹಾಗಾಗಿ ಏನಾಗೈತಿ ಅಂದ್ರೆ ಈಗ ಸ್ವಲ್ಪ ಹಳ್ಳಿಗಳು ಮುಂದುವರಿಯಾಕತ್ತಾವು. ಹಾಗಾಗಿ
ಸಿಟಿ ಒಳಗಿರೋ ಟ್ರೆಂಡ್ ಎಲ್ಲ ಏನದವು ಅವು ಹಳ್ಳಿವರೆಗೂ ಬರಾಕತ್ತವು. ಹಾಗಾಗಿ ಕೇಕ್ ಕಟ್ ಮಾಡೋದು, ಉಂಗುರ ಬದಲು ಮಾಡ್ಕೊಳೋದು ಇದೆಲ್ಲ ಇರ್ತೈತಿ. ಏನೋ ಖುಷಿ ಅಲ್ಲ ಹೀಗೆಲ್ಲ ಇದ್ರೆ. ಇದು ಒಂಥರ ಚೆನ್ನಾಗಿತ್ತು ಟೋಟಲ್ಲಾಗಿ. ಇಲ್ಲಿ ನಾನು, ನನ್ನ ಹಸ್ಬೆಂಡ್ ಮತ್ತು ಪಾಪು ಎಲ್ಲ ಫೋಟೋ ತೆಗೆಸ್ಕೊಳಕತ್ತವಿ. ಇಲ್ಲಿ ನಾನು ನಮ್ಮ ಒಬ್ಬರು ರಿಲೇಷನ್ದು ಪಾಪ ಎತ್ಕೊಂಡಿದ್ದೆ, ಅದು ಫುಲ್ ಅಳಾಕತ್ತಿತ್ತು. ಸೊ ಏನೋ ಒಂಥರ ನನಗೆ ಮದ್ವೆ ಹೋಗಿದ್ದಾಗಿರ್ಬೋದು, ಅಲ್ಲಿ ಸಂಪ್ರದಾಯಗಳಾಗಿರ್ಬೋದು ನನಗೆ ಇಷ್ಟ ಆಯ್ತು. ಇವರೆಲ್ಲ ನಮ್ಮ ಅದೇ ರಿಲೇಟಿವ್ಸ್, ಅವರೆಲ್ಲ ಡ್ಯಾನ್ಸ್ ಕಲ್ತಿದ್ರು. ಅದು ಎಲ್ಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಇತ್ತು ಎಂಗೇಜ್ಮೆಂಟ್ ದಿನ.